ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಫಿಸಿಯೋ ಡಾಕ್ಟರ್ ಮಂಜುನಾಥ್. ಇವತ್ತು ನಮ್ಮ ಕ್ಲಿನಿಕ್ಗೆ ಒಬ್ಬ ಸೊಂಟ ನೋವಿರೋ ಪೇಷಂಟ್ ಬಂದಿದ್ರು. ಅವರಿಗೆ ನಾನು ಅಸೆಸ್ಮೆಂಟ್ ಮಾಡಿ ಕೆಲವೊಂದು ನಿರ್ದಿಷ್ಟವಾದ ಸೊಂಟ ನೋವು ಕಡಿಮೆ ಆಗೋ ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟೆ. ಅವನ್ನ ಡೈಲಿ ಮಾಡೋಕ್ಕೂ ಹೇಳಿದೆ. ತಕ್ಷಣನೇ ಅವ್ರು ನನಗೆ ಒಂದು ಕ್ವಶನ್ ಕೇಳಿದ್ರು. ಸರ್, ನಾನು ಒಬ್ಬ ರೈತ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ನಮ್ಮ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಆದರೆ ನೀವು ಈ ಹೇಳ್ಕೊಟ್ಟಿರಲ್ಲ ವ್ಯಾಯಾಮಗಳು, ಅವು ಮಾಡಿದ್ರೆ ನನಗೆ ಸೊಂಟ ನೋವು ಕಡಿಮೆ ಆಗುತ್ತಾ ಅಂತ ಕ್ವಶನ್ ಕೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಒಂದು ಉದಾಹರಣೆ ಕೊಟ್ಟು ಅವ್ರಿಗೆ ಹೇಳಿದೆ. ನೀವು ಒಬ್ಬ ಅಡುಗೆ ಭಟ್ಟ ಅಂದ್ಕೊಳ್ಳಿ, ನೀವು 100 ಜನಕ್ಕೆ ಅಡುಗೆ ಮಾಡಿ ಬಡಿಸಿದ್ರು ನಿಮಗೆ ಹೊಟ್ಟೆ ಹಸಿದ್ರೆ ನೀವು ಕೂಡ ಊಟ ಮಾಡಲೇಬೇಕು. ಹಾಗೆಯೇ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು, ಚಟುವಟಿಕೆ ಮಾಡಿದ್ರು, ಆ ಸೊಂಟ ನೋವಿರೋ ಜಾಗಕ್ಕೆ ನೀವು ನಿರ್ದಿಷ್ಟವಾದ ವ್ಯಾಯಾಮಗಳು ಮಾಡಿದ್ರೆ ಆ ಸೊಂಟದಲ್ಲಿರೋ ನರಗಳು ಮತ್ತೆ ಈ ಸ್ನಾಯುಗಳು, ಮಾಂಸಖಂಡಗಳು ಏನಂತೀವೋ ಅದ್ರ ಮೇಲೆ ಸಮಾನವಾಗಿ ತೂಕ ಬಿದ್ದು ಸೊಂಟ ನೋವು ನೈಸರ್ಗಿಕವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ಈ ಶ್ರಮ ಬೇರೆ ಮತ್ತೆ ವ್ಯಾಯಾಮ ಬೇರೆ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀವಿ. ಅವರು ಅರ್ಥ ಮಾಡ್ಕೊಂಡ್ರು. ಹಾಗೇನೆ ನಿಮ್ಮ ವೈದ್ಯರು ಏನು ಪಥ್ಯ ಹೇಳಿರ್ತಾರೆ, ಡಯಟು, ಹಾಗೇನೆ ಏನು ವ್ಯಾಯಾಮಗಳು ಹೇಳ್ಕೊಡ್ತಾರೆ, ಅವನ್ನ ಕಂಟಿನ್ಯೂಸ್ ಆಗಿ ಈಗಲೇ ಮಾಡ್ಕೊಂತ ಹೋದ್ರೆ, ಸ್ವಲ್ಪ ನೋವಿದ್ದಾಗಲೇ ಮಾಡ್ಕೊಂತ ಹೋದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲ ಹಂಗೆ ಇದ್ರೆ ಏನಾಗುತ್ತೆ ಅಂದ್ರೆ ಈ ಸರ್ಜರಿ ಕಂಡೀಷನ್ಗಳಿಗೂ ಹೋಗ್ಬೋದು. ಹಾಗೆ ಟ್ಯಾಬ್ಲೆಟ್ಸ್ ಡೈಲಿ ತಗೋತಾ ಇರ್ಬೇಕಾಗುತ್ತೆ. ಹಾಗಾಗಿ ನೀವು ಈಗಲಿಂದನೇ ವ್ಯಾಯಾಮ ಮತ್ತು ಪಥ್ಯನ ರೂಢಿಸ್ಕೊಂತ ಹೋಗಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಹೇಗೆ ಆರೋಗ್ಯನ ಕಾಪಾಡ್ಕೊಂತೀವೋ ಹಾಗೆ ನಮ್ಮ ದೇಹ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.